ಹಾಯ್ ಎಲ್ರಿಗೂ ನಮಸ್ಕಾರ. ಕುಂದಾಪುರದಾಗ ಒಳ್ಳೆ ಮಳಿ, ನಿಂಬದಿ ಹೆಂಗೆ ಮಳಿ ಜೋರ? ಈ ಮಳೆಯ ವಾತಾವರಣದಲ್ಲಿ ನಾನು ಬಂದಿರೋದು AVR ಚೈನೀಸ್ ಫಾಸ್ಟ್ ಫುಡ್ಗೆ. ಒಳಗೆ ಹೋಗುವ ಬನ್ನಿ. ಕೂಕಂಗೆ ಕಂಫರ್ಟೇಬಲ್ ಸೀಟ್ಸ್, ಜ್ಯೂಸ್ ಮತ್ತು ಐಸ್ ಕ್ರೀಮ್ ಕೂಡ ಸಿಕ್ಕತ್ತಿಲ್ಲ. ಇವ್ರದ್ದು ಮಾಡುವ ವಿಧಾನ ಕಾಣಿ, ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿ ನಾನು ಆರ್ಡರ್ ಮಾಡಿರೋದು ಇವ್ರದ್ದು ಫೇಮಸ್ ಚಿಕನ್ ಥೈ-ಫೈ. ಕೊನೆಗೂ ರೆಡಿ ಆಯಿತು ಚಿಕನ್ ಥೈ-ಫೈ. ಇದ್ರ ಟೆಕ್ಸ್ಚರ್ ಕಾಣಿ ಹೆಂಗಿತ್ತಲ್ಲ. ಒಂದ್ಸತಿ ಟೇಸ್ಟ್ ಮಾಡುವ ಬನ್ನಿ. ಬೇರೆ ಲೆವೆಲ್ ಟೇಸ್ಟ್ ಮಾತ್ರ. ಬೆಕ್ಕು ಕಾಣಿ ಹೆಂಗೆ ಕೂಗಾಂಡಿತ್ತಲ್ಲ. ಇದು ಇವ್ರದ್ದು ಚಿಕನ್ ಟ್ರಿಪಲ್ ರೈಸ್. ಇದನ್ನ ಟೇಸ್ಟ್ ಮಾಡುವ ಹೆಂಗಿತ್ತಂದಿಕ್ಕಿ. ಇದು ಅಷ್ಟೇ ಸಕ್ಕತ್ತಿತ್ತು ಮಾತ್ರ. ಈಗ ಚಿಕನ್ ಥೈ-ಫೈ ಮತ್ತೆ ಚಿಕನ್ ಟ್ರಿಪಲ್ ರೈಸ್ ಇದು ಎರಡನ್ನು ಮಿಕ್ಸ್ ಮಾಡಿ ತಿನ್ನುವ ಟೇಸ್ಟ್ ಹೆಂಗಿತ್ತಂದಿಕ್ಕಿ. ಇದು ಮಾತ್ರ ಬೇರೆ ಲೆವೆಲ್ ಟೇಸ್ಟ್. ಜನಸಾಗರ. ಥಮ್ಸ್ ಅಪ್. ವಿಸಿಟ್ AVR. ಮಳೆ ಮಳೆ ಮಳೆ. ಈ ಮಳೆಯ ವಾತಾವರಣದಲ್ಲಿ ನಾನು ಬಂದಿರೋದು ಶ್ರೀನಿ ನಂದಿಕೇಶ್ವರ್ ಬೇಕ್ರಿಗೆ. ಟೊಮೆಟೊ ಕೊಚ್ತಾ ಇದ್ರು, ಕ್ಯಾರೋಟ್ ಮಸಾಲೆ ಪುರಿ ರೆಡಿ ಮಾಡ್ತಾ ಇದ್ರು, ಬಟಾಣಿ ಹಾಕ್ರು, ಸಾರು ಬಿತ್ತು ಮೇಲೆ, ಈರುಳ್ಳಿ, ಕ್ಯಾರ್ಶೇವ್, ಟೊಮೆಟೊ, ಕ್ಯಾರೋಟ್ ಲೈಕ್ ಇತ್ತು ಮರ ರುಚಿ. ಈಗ ಇವರು ಶೇವ್ ಪುರಿ ರೆಡಿ ಮಾಡ್ತಾ ಇದ್ರು ಕಾಣಿ. ನೋಡ ಎಷ್ಟು ಚಂದ ಅಲ್ಲ. ಸೂಪರ್ ಆಗಿ ರೆಡಿ ಆಯ್ತು ಶೇವ್ ಪುರಿ. ಈಗ ರೆಡಿ ಆತೈತ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ಮುಂಜಿ ಹಣ್ಣಿನ ಜ್ಯೂಸ್. ಮಿಕ್ಸಿಯಲ್ಲಿ ರುಬ್ಬಿ ಗ್ಲಾಸಿಗೆ ಹಾಕಿ ಅದ್ರ ಮೇಲೊಂದು ಐಡಿಯಲ್ ಸ್ಕೂಪ್ ಹಾಕಿ ಇನ್ನೊಂದು ಚೂರು ಸುರಿದ್ರೆ ಬೇರೆ ಲೆವೆಲ್ ಟೇಸ್ಟ್. ಸೂಪರ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ಹಳ್ಳಿ ಮನೆ ದೊಣ್ಣೆ ಬಿರಿಯಾನಿ. ಇದ್ರ ಲೊಕೇಶನ್ ಬಂದ್ಬಿಟ್ಟು ತೆಕ್ಕಟ್ಟೆ. ಕೂತ್ಕಂಗೆ ಒಳಗೆ ಕಂಫರ್ಟೇಬಲ್ ಸೀಟ್ಸ್ ಇದೆ. ಇಲ್ಲಿ ಫ್ಯಾಮಿಲಿ ಎಲ್ಲ ಬರ್ತಾರೆ. ಇಲ್ಲಿ ಚಿಕನ್ ದೊಣ್ಣೆ ಬಿರಿಯಾನಿ. ಇದ್ರ ರೇಟ್ ಬಂದ್ಬಿಟ್ಟು 150 ರೂಪಾಯಿ, 150 ರುಪೀಸ್. ಇದನ್ನು ಗ್ರೇವಿ ಜೊತೆಗೆ ಟೇಸ್ಟ್ ಮಾಡುವ ಹೆಂಗಿತ್ತಂದಿಕ್ಕಿ. ಲೆಟ್ಸ್ ಟೇಸ್ಟ್ ಇಟ್. ಅಡ್ಡಿಲ್ಲ, ಸಖತ್ತಾಗಿದೆ. ಇದನ್ನೀಗ ಮೊಸರು ಬಜ್ಜಿದ ಜೊತೆ ಟೇಸ್ಟ್ ಮಾಡುವ ಹೆಂಗಿತ್ತಂದಿಕ್ಕಿ. ಲೆಟ್ಸ್ ಟೇಸ್ಟ್. ಇದು ಅದಕ್ಕಿಂತನೂ ಸಖತ್ತಾಗಿದ್ರೆ. ಪೀಸ್ ನೋಡಿ ಹೆಂಗೆ ಬೆಂದಿದೆ ಅಲ್ಲ. ಚಿಕನ್ ಕಬಾಬ್. ಇದನ್ನು ಲಿಂಬು ಹಿಂಡ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಇದು ಅಷ್ಟೇ ಸಖತ್ತಾಗಿದೆ ಮಾತ್ರ. ನೀವು ಇನ್ನು ಮುಂದೆ ಎಲ್ಲಾದರೂ ಈ ಕಡೆ ಬಂದಾಗ ದೊಣ್ಣೆ ಬಿರಿಯಾನಿ ತಿನ್ಬೇಕನ್ಸಿದ್ರೆ ಸೀಟ್ ಹಳ್ಳಿ ಮನೆ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ಗುರು ಕ್ಯಾಂಟೀನ್ ಹಾಲಾಡಿ. ಇದು ಕುಂದಾಪುರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಬೆಣ್ಣೆ ಮಸಾಲ್ ದೋಸಾ. ಇವರೇ ಈ ಕ್ಯಾಂಟೀನ್ನ ಓನರ್. ಇದು ಇವತ್ತು ನಿನ್ನೆಯಿಂದಲ್ಲ, ತುಂಬ ವರ್ಷಗಳಿಂದ ಇದೆ. ಇದಕ್ಕೆ ಬೆಣ್ಣೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಬರೀ ನಮ್ಮೂರು ಪಕ್ಕದೂರವ್ರು ಮಾತ್ರ ಅಲ್ಲ, ಪಕ್ಕದ ರಾಜ್ಯ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಎಲ್ಲ ಬರ್ತಾರೆ. ನೋಡ್ತಾ ಇರ್ಬೋದು ನೀವು ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ. ಕೊನೆಗೆ ರೆಡಿ ಆಯಿತು ಬೆಣ್ಣೆ ಮಸಾಲೆ ದೋಸೆ. ಇದು ಸೈಡಿಗೆ ಒಂಚೂರು ಚಟ್ನಿ, ಮೇಲೊಂಚೂರು ಬೆಣ್ಣೆ ಹಾಕಿ ಕೊಡ್ತಾರೆ. ಇದ್ರ ಟೆಕ್ಸ್ಚರ್ ಕಾಣಿ ಹೆಂಗಿತ್ತಲ್ಲ. ಬೆಣ್ಣೆ ಚಟ್ನಿ ಸೂಪರ್ ಮಾತ್ರ, ಬೇರೆ ಲೆವೆಲ್. ಜನ ನೋಡಿ ಹೆಂಗಿದ್ದಾರೆ. ಕಾಫಿ ರೆಡಿ ಮಾಡ್ಲಿಕ್ಕೆ ಹೇಳಿದೆ, ಕಾಫಿ ರೆಡಿ ಆಯಿತು. ತಗೊಳ್ಳೋ ಒಂದು ಸಿಪ್ಪು. ಸೂಪರ್ ಇದಿತ್ತು ಮಾತ್ರ. ವಿಸಿಟ್ ಗುರು ಕ್ಯಾಂಟೀನ್ ಹಾಲಾಡಿ. ದಾಲ್ ಸರ್ ರೆಡಿಯಾಗಿ ಕುಕ್ಕರಿಗೆ ಹಾಕಿ ಅದನ್ನು ಗ್ಯಾಸ್ ಮೇಲಿಟ್ಟು ಅದು ವಿಸಿಲ್ ಬಂದು ಅದಾದ್ಮೇಲೆ ಝೊಮ್ಯಾಟೊ ಅಣ್ಣ ಬಂದು ಆರ್ಡರ್ ಕೊಟ್ಟು ಆರ್ಡರ್ ಇಸ್ಕೊಂಡು ಅದರೊಳಗೆ ಏನಿದೆ ಅಂತ ನೋಡುವ ಬನ್ನಿ. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್. ಬಟರ್ ನಾನ್, ತಂದೂರಿ ಚಿಕನ್, ಮಿಂಟ್ ಚಟ್ನಿ, ಇದೇನೋ ರಸಮ್, ಇದು ಬಟರ್ ಚಿಕನ್. ಇದನ್ನೀಗ ಬೌಲಿಗೆ ಸರ್ವ್ ಮಾಡುವ ಬನ್ನಿ. ಲೆಟ್ಸ್ ಸಿ. ಬೆಂಟಕ್ಕೆ ನನ್ನ ಚೂರು ಬಟ್ಲಿಗೆ ಹಾಕೊಂಡು ಅದ್ರ ಮೇಲೆ ಚೂರು ದಾಲ್ ಸಾರು ಹುಯ್ಕೊಂಡ್ರೆ ಸೂಪರ್. ಈಗ ಬಟರ್ ನಾನ್ ವಿತ್ ಬಟರ್ ಚಿಕನ್ ಇದಕ್ಕೆ ಡಿಪ್ ಮಾಡಿ ಹಾಯ್ಕೊಳ್ಳೋ ಬಾಯಿಗೆ. ಸೂಪರ್ ಇದಿತ್ತು ಮಾತ್ರ. ಬಟರ್ ಚಿಕನ್ ಟೆಕ್ಸ್ಚರ್ ಕಾಣಿ. ತಂದೂರಿ ಚಿಕನ್. ಇದಂತೂ ಅಲ್ಟಿಮೇಟ್. ಮಿಂಟ್ ಚಟ್ನಿ ಸೂಪರ್ ಇದಿತ್ತು ಮಾತ್ರ. ಬೆಂಡಕ್ಕೆ ಅನ್ನ ದಾಲ್ ಸಾರ್, ಬೆಂಡಕ್ಕೆ ಅನ್ನ ಬಟರ್ ಚಿಕನ್ ಸೂಪರ್.